ಶುಭ ಶುಭ ಸಂಜೆ ಎಲ್ಲರಿಗೂ. ನನ್ನ ಹೆಸರು ರಿಷಿಕೇಶ್ ಮಲ್ಲಿಕಾರ್ಜುನ್. ನಾನು 2ನೇ ಬಿ ತರಗತಿಯಲ್ಲಿ ಓದುತ್ತಿದ್ದೇನೆ. ಗೆಳೆತನ. ಒಂದಾನೊಂದು ಊರಿನಲ್ಲಿ ಇಬ್ಬರು ಗೆಳೆಯರಿದ್ದವು. ಒಟ್ಟಿಗೆ ವಾಸಿಸುತ್ತಿದ್ದವು. ಒಟ್ಟಿಗೆ ಊಟವನ್ನು ಹುಡುಕಿ ತಿನ್ನುತ್ತಿದ್ದವು. ಒಂದು ದಿನ ಕುದುರೆಗೆ ಒಂದು ಆಲೋಚನೆ ಬಂತು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಕೇಳಿತು. ಆವಾಗ ಒಂಟೆ ಹೇಳಿತು, ಕುದುರೆಯನ್ನ, ನಾವಿಬ್ಬರು ಸಮಾನವಲ್ಲವೇ ಎಂದು ಹೇಳಿತು. ಆದರೆ ಅದು ಕುದುರೆಗೆ ಸಮಾಧಾನವಾಗಲಿಲ್ಲ. ಅಲ್ಲಿದ್ದಾನೆ ಆನೆಯನ್ನ, ಅವನಿಗೆ ಕೇಳೋಣ ಬಾ ಎಂದು ಹೇಳಿತು. ಆನೆಯನ್ನ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಕೇಳಿತು. ಆನೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳಿತು, ತಮ್ಮಂದಿರೇ, ಸುಳ್ಳು ಹೇಳುವುದು ಸರಿಯಲ್ಲ. ನಿಮಗೆ ಒಂದು ಓಟದ ಸ್ಪರ್ಧೆಯನ್ನು ಏರ್ಪಡಿಸೋಣ ಎಂದು ಹೇಳಿತು. ಈ ಬೇವಿನ ಮರದಿಂದ ಆ ಕೊಳದ ಹತ್ತಿರ ಇರಿ, ನಾವು ಅಲ್ಲಿ ಇರುತ್ತೇವೆ ಎಂದು ಹೇಳಿತು. ಗೆಳೆಯರಿಬ್ಬರು ಓಡಲು ಶುರು ಮಾಡಿದವು. ಕುದುರೆ ಬಹಳ ಬೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿ ಹೇಳಿತು, ಗೊತ್ತಾಯ್ತೆ, ನಾನೇ ಹೆಚ್ಚು ಅಂತ ಎಂದು ಹೇಳಿತು. ಆನೆ ಹೇಳಿತು, ಒಂದು ಓಟದ ಸ್ಪರ್ಧೆ ಇದೆ, ಇದನ್ನು ಏರ್ಪಡಿಸೋಣ ಎಂದು ಹೇಳಿತು. ಆವಾಗ ಆನೆ ಹೆಚ್ಚು ಮೊದಲು ಇರುವ ಜಾಗದಲ್ಲಿ ಮಾಡಿತು. ಆವಾಗ ಇಬ್ಬರು ಓಡಲು ಶುರು ಮಾಡಿದವು. ಒಂದೇ ಸುಲಭವಾಗಿ ಓಡಿತು, ಆದರೆ ಕುದುರೆಗೆ ಸ್ವಲ್ಪ ಕಷ್ಟವಾಯಿತು ಎಂದು ಹೇಳಿತು. ಮೊದಲನೇ ಓಟ ಸ್ಪರ್ಧೆ ಕುದುರೆ ಗೆದ್ದಿತು, 2ನೇ ಓಟ ಸ್ಪರ್ಧೆ ಒಂಟೆ ಗೆದ್ದಿತು. ಆವಾಗ ನೀವಿಬ್ಬರು ಸಮಾನರು, ಹೀಗೆ ಒಟ್ಟಿಗೆ ಬಾಳಿರಿ. ಎಲ್ಲರೂ ತಮ್ಮ ವಿಶೇಷತೆ ಇರುತ್ತೆ. ಎಲ್ಲರ ಬಗ್ಗೆ ತಮ್ಮ ವಿಶೇಷತೆ ಇರುತ್ತೆ ಎಂದು ಹೇಳಿತು. ಧನ್ಯವಾದಗಳು. ನೀತಿ. ಗೆಳೆತನ ಸಹಬಾಳಿಗೆ ಸೋಪಾನ. ಧನ್ಯವಾದಗಳು.